ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು TET ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ. ಅದು ಯಾವುದು ಅಂದರೆ ಇನ್ವೈರ್ಮೆಂಟಲ್, ಪರಿಸರ ಅಧ್ಯಯನ 1 to 5th 1ರಿಂದ 5ನೇ ತರಗತಿಯ ಫಸ್ಟ್ ಪೇಪರ್ TET ಕ್ವಶನ್ ಪೇಪರ್ 2015ರಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರನ್ನು ನಾನು ಇವತ್ತು ಬಿಡಿಸ್ತಾ ಇದ್ದೀನಿ. ನೀವು ಸ್ವಲ್ಪ ನೋಡ್ತಾ ಹೋಗಿ, ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೂ ಕೂಡ ಕೆಲವೊಂದು ಪ್ರಶ್ನೆಗಳು ತುಂಬ ಸರಳ ಇದ್ದಾವೆ, ಕೂಡ ತುಂಬ ಕಷ್ಟನೂ ಇದ್ದಾವೆ. ಇವು ಹಿಂದೆ ಇರುವಂಥ ಈ 3ರಿಂದ 5 ಮತ್ತು 6ವರೆಗೆ 3, 4, 5, 6 ಇಷ್ಟು ಬುಕ್ಗಳಲ್ಲಿ ಇರುವಂಥ ಕ್ವಶನ್ಗಳೇ ಇಲ್ಲಿ ಕೇಳಿರ್ತಾರೆ. ಸ್ವಲ್ಪ ನಾನು ಇದನ್ನು ಬಿಡಿಸ್ತಾ ಹೋಗ್ತೀನಿ, ನೀವು ಇದನ್ನು ನೋಡ್ತಾ ಹೋಗಿ ಅಂತ ಹೇಳ್ತಾ, ಕ್ವಶನ್ ನಂಬರ್ 1, ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಆ ಕುಟುಂಬವನ್ನು ಹೀಗೆ ಕರೆಯಬಹುದು. ಯಾವ ಥರ ಕರೆಯಬಹುದು? ನಗರ ಕುಟುಂಬ, ವಿಭಕ್ತಿ ಕುಟುಂಬ, ಒಟ್ಟು ಕುಟುಂಬ, ಅವಿಭಕ್ತಿ ಕುಟುಂಬ. ಇದರಲ್ಲಿ ಎರಡು ಆನ್ಸರ್ಗಳು ತೆಗಿಬೇಕು, ಯಾಕಂದರೆ 2 ಕರೆಕ್ಟಾಗಿಲ್ಲ, ಇನ್ನೂ 2 ಕನ್ಫ್ಯೂಸಲ್ಲಿರುವಂಥವು ಉಳಿಸ್ಬೇಕು. ಆವಾಗೆ ನಮಗೆ ಆನ್ಸರ್ ಕರೆಕ್ಟಾಗಿ ಕಂಡುಹಿಡಿಯಲಿಕ್ಕೆ ಆಗ್ತದೆ. ನೋಡಿ, ನಗರ ಕುಟುಂಬ ಅಂದರೆ ಇದು ಕೂಡ ರಾಂಗು, ಒಟ್ಟು ಕುಟುಂಬ ಅಂದರೆ ಇದು ಕೂಡ ರಾಂಗು. ನಮಗೆ ಇಲ್ಲಿ ವಿಭಕ್ತ ಮತ್ತು ಅವಿಭಕ್ತ ಇವೆರಡೂ ನಮಗೆ ಕನ್ಫ್ಯೂಸ್ ಆಗ್ತಿರ್ತವೆ. ಅಕ್ಯುರೇಟಾಗಿ ಗೊತ್ತಿದ್ದರೆ ಓಕೆ, ಒಂದು ವೇಳೆ ಗೊತ್ತಿಲ್ಲ ಅಂದರೂ ನೋಡ್ಕೋಬೇಕು. ವಿಭಕ್ತ ಅಂದರೆ ಭಾಗವಾಗಿರ್ತಾರಲ್ಲ, ಇಬ್ಬರು ಅಣ್ಣ ತಮ್ಮ ಇದ್ದರೆ ಬೇರೆ ಆಗ್ತಿರ್ತಾರೆ, ಮತ್ತು ಜಾಸ್ತಿ ಜನ ಮನೆಯಲ್ಲಿದ್ದರೆ ಡಿವೈಡ್ ಆಗಿ ಇಬ್ಬರು, ಒಬ್ಬ ಗಂಡ ಹೆಂಡತಿ ಮಕ್ಕಳು ಈ ಥರ ಬದುಕ್ತಾ ಇರೋದಕ್ಕೆ ವಿಭಕ್ತಿ ಕುಟುಂಬ ಅಂತ ಕರೀತಾರೆ. ಅವಿಭಕ್ತ ಕುಟುಂಬ ಅಂದರೆ ಪೋಷಕರು ಅಂದರೆ ಅಜ್ಜ ಅಜ್ಜಿ, ತಾಯಿ ತಂದೆ, ಚಿಕ್ಕಪ್ಪ ಚಿಕ್ಕಮ್ಮ, ಮಕ್ಕಳು ಮೊಮ್ಮಕ್ಕಳು ಈ ಥರ ಇರುವಂಥ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಅಂತ ಕರೀತಾರೆ. ನಮಗೆ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ಅಂತ ಹೇಳಿದ್ದಾರೆ, ಹಾಗಂತ ನಾವಿಲ್ಲಿ ಅವಿಭಕ್ತ ಕುಟುಂಬ ಅಂತ ತಗೋಬೇಕು. ನೋಡಿ, ಇದು ವಿಭಕ್ತ ಕುಟುಂಬ ರಾಂಗ್ ಆಗ್ತದೆ, ಅವಿಭಕ್ತ ಕುಟುಂಬ ಸರಿಯಾದಂಥ ಉತ್ತರ. ಈಗ ಕ್ವಶನ್ ನಂಬರ್ 2, ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯ ನಿರ್ದಿಷ್ಟ ಕೌಶಲದೊಂದಿಗೆ ದೀರ್ಘಕಾಲದವರೆಗೆ ಮಾಡುವ ಕೆಲಸವೇ ಯಾವುದು? ಈಗ ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟವಾದಂಥ ಕೌಶಲ ಇರ್ತದೆ. ಒಂದು ಕಡೆ ಜೀವನ ನಿರ್ವಹಣೆಯೂ ಕೂಡ ಇರ್ತದೆ, ಒಂದು ನಿರ್ದಿಷ್ಟವಾದ ಕೌಶಲದೊಂದಿಗೆ ದೀರ್ಘಕಾಲದವರೆಗೆ ಮಾಡುವ ಕೆಲಸವೇ ಯಾವುದು? ಈಗ ಇದರಲ್ಲಿ ನಾವು 2 ತೆಗಿಲೇಬೇಕು, ಆಮೇಲೆ 2 ನಮಗೆ ಸ್ವಲ್ಪ ಕನ್ಫ್ಯೂಷನ್ನಲ್ಲಿ ಉಳ್ಕೊತವೆ. ಈಗ ದೀರ್ಘಕಾಲದವರೆಗೆ ಮಾಡುವ ಕೆಲಸ ಅಂತಂದಿದ್ದಾರೆ, ಇಲ್ಲಿ ಹವ್ಯಾಸ ಬರೋದಿಲ್ಲ. ಯಾಕಂದರೆ ಜೀವನ ನಿರ್ವಹಣೆಗಾಗಿ ಹವ್ಯಾಸ ಅಂದರೆ ಒಂದು ಸುಮ್ಮನೆ ಹ್ಯಾವಿಯಾಗಿ ಹೋಗ್ತದೆ, ಅದು ಆಗೋದಿಲ್ಲ. ಜೀವನ ನಿರ್ವಹಣೆ, ಜೀವನನೂ ಕೂಡ ನಮಗೆ ಬದುಕಬೇಕು. ಇದರಲ್ಲಿ ಒಬ್ಬ ವ್ಯಕ್ತಿಯ ನಿರ್ದಿಷ್ಟವಾಗಿ ಇದರ ಎಕ್ಯುರೇಟಾಗಿ ಮಾಡುವಂಥ ಕೌಶಲದೊಂದಿಗೆ ದೀರ್ಘಕಾಲದವರೆಗೆ ಮಾಡುವ ಕೆಲಸ ಅದು ಯಾವುದು ಅಂತ ಕೇಳಿದ್ದಾರೆ. ಸ್ವಯಂ ಸೇವೆ ಕೂಡ ಆಗಲ್ಲ. ಕೆಲಸ ಅಥವಾ ಉದ್ಯೋಗ, ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಇರ್ಬೋದು. ಕೆಲಸ ಅಂದರೆ ಜೀವನ ನಿರ್ವಹಣೆಗೆ ಆಗ್ತದೆ, ಇಲ್ಲ ಅಂತಲ್ಲ, ಆದರೆ ನಿರ್ದಿಷ್ಟ ಕೌಶಲದೊಂದಿಗೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಕೆಲಸ ಯಾವುದಾದ್ರೂ ಇರ್ಬೋದು, ಅಲ್ಲಿ ದೀರ್ಘಕಾಲದವರೆಗೆ ಇರಬಹುದು, ಕೆಲಸ ಮಾಡೋದು ದೀರ್ಘಕಾಲ ಇರ್ಬೋದು, ಬಟ್ ಆದರೆ ನಿರ್ದಿಷ್ಟ ಕೌಶಲದೊಂದಿಗೆ ಅಂತ ಇರೋದಿಲ್ಲ. ನೋಡಿ, ಕೆಲಸ ಅಂದರೆ ಅಲ್ಲಿ ಉದ್ಯೋಗ ಅಂತ ಬರ್ತದೆ. ಉದ್ಯೋಗ ಅಂತ ಹೇಗೆ ಹೇಳಿ? ಇವಾಗ ನೀವು ಕಷ್ಟಪಟ್ಟು ಶಾಲೆಯನ್ನು ಕಲಿತು ಓದಿ ನಿರ್ದಿಷ್ಟವಾಗಿ ಒಂದು ಉದ್ಯೋಗ ಅಂತ ತಗೋತಿರಲ್ಲ, ಜಾಬ್ ಆಗಲಿ ಅಥವಾ ಒಂದು ಬಿಸ್ನೆಸ್ ಆಗಲಿ ಅಥವಾ ಒಂದು ಹೊಲದ ಕೆಲಸವಾದರೂ ಕೂಡ ದೀರ್ಘಕಾಲದವರೆಗೆ ಒಂದೇ ಕೆಲಸದಲ್ಲಿ ಮಾಡುವಂಥ ಕೆಲಸಕ್ಕೆ ಉದ್ಯೋಗ ಅಂತ ಕರಿತೀವಿ. ಈಗ ಉದ್ಯೋಗ ಅಂತ ಸರಿಯಾದ ಉತ್ತರ. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಕ್ವಶನ್ ನೋಡಿ, 3ನೇ ಕ್ವಶನ್ ಏನಿದೆ ಅಂದರೆ ಏನಿದೆ ನೋಡಿ, ವೈಯಕ್ತಿಕವಾಗಿ ಹಾಗೂ ಗುಂಪುಗಳೆರಡರಲ್ಲಿಯೂ ಆಡಬಹುದಾದ ಆಟವೇ? ವೈಯಕ್ತಿಕವಾಗಿಯೂ ಆಡಬಹುದು ಹಾಗೂ ಗುಂಪುಗಳೆರಡರಲ್ಲಿಯೂ ಕೂಡ ಆಡಬಹುದಾದ ಆಟ ಯಾವುದು? ಇದರಲ್ಲಿ ನೋಡಿ, ವಾಲಿಬಾಲ್, ಶಟಲ್, ಚೆಸ್, ಕಬಡ್ಡಿ ಈ ಥರ 4 ಆಟಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿ ಇದು ವಾಲಿಬಾಲ್, ಇದು ಕೂಡ ರಾಂಗ್. ಚೆಸ್, ಇದು ಕೂಡ ರಾಂಗ್. ಕಬಡ್ಡಿ, ಇದು ಕೂಡ ರಾಂಗ್. ನಮಗೆ ಬೇಕಾದಂಥ ಉತ್ತರ ಯಾವುದು? ಶಟಲ್. ಈ ಉತ್ತರವನ್ನು ನಾನು TET ಬರೆಯೋ ಟೈಮಲ್ಲಿ ನಾನು ಕೂಡ ಇದನ್ನು ರಾಂಗ್ ಆನ್ಸರನ್ನು ಹಾಕಿ ಬಂದಿದ್ದೆ. ನಾನು ಹಾಕಿ ಬಂದಿರೋದು ಚೆಸ್ ಅಂತ ಹಾಕಿ ಬಂದಿದ್ದೆ, ಆದರೆ ಇದು ಚೆಸ್ ಅಲ್ಲ, ಇದು ಯಾವುದು? ಸೆಟಲ್ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಸೆಟಲ್ ಏನಾಗಿದೆ ಉತ್ತರ. ವೈಯಕ್ತಿಕವಾಗಿಯೂ ಕೂಡ ಆಡಬಹುದು ಮತ್ತು ಗುಂಪುಗಳೆರಡಲ್ಲಿಯೂ ಕೂಡ ಆಡಬಹುದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು 4ನೇ ಕ್ವಶನು ಮಾಡಬೇಕು ನೋಡಿ, ಗಗನಚುಂಬಿ ಇದ್ದಿದ್ದನ್ನು ಎಲ್ಲಿ
ನಗರ, ಇಗ್ಲೋಗಳು ಧ್ರುವಿ ಪ್ರದೇಶ, ಕಚ್ಚಾ ಮನೆ ಗ್ರಾಮೀಣ, ದೋಣಿ ಮನೆ ಸರೋವರ. ಇವುಗಳನ್ನೆಲ್ಲ ಎಲ್ಲಿದ್ದಾವೆ ನೋಡಿಬೇಕು. ಇದು ಒಂದನೇದಿದೆ, ಇದು ಉತ್ತರ. ಇಲ್ಲೇನಿದೆ ಗಗನಚುಂಬಿ ಮೂರನೇದಕ್ಕಿದೆ, ಗಗನಚುಂಬಿ ಮೂರನೇದಕ್ಕೆ ಹೇಗೆ 3, ಇದು ಉತ್ತರ, ಎರಡನೇ ಉತ್ತರ. ಓಕೆನಾ? ಮುಂದಿನ ಪ್ರಶ್ನೆ, ದೇಹವರ್ಧಕಗಳು ಇವಾಗಿವೆ. ದೇಹವರ್ಧಕಗಳು ಯಾವುವು? ದೇಹವರ್ಧಕಗಳು ಯಾವಾಗಿವೆ? ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್ಗಳು, ಪ್ರೋಟೀನ್ಗಳು ಮತ್ತು ವಿಟಮಿನ್ಗಳು. ದೇಹವರ್ಧಕಗಳು ಇದರಲ್ಲಿ ಯಾವುವು? ಗೊತ್ತಿರಬೇಕು ನೋಡಿ, ನಿಮಗೆ ಉತ್ತರ ಗೊತ್ತಿರಬೇಕು. ಇಲ್ಲಿ ದೇಹವರ್ಧಕಗಳು ಅಂದರೆ ಇದು ಕೂಡ ಆಗೋದಿಲ್ಲ ಮತ್ತು ಇದು ಕೂಡ ಆಗೋದಿಲ್ಲ. ಇಲ್ಲಿ ವಿಟಮಿನ್ಸ್ಗಳು ಇವು ಕೂಡ ಆಗೋದಿಲ್ಲ. ದೇಹವರ್ಧಕಗಳು ಅಂದರೆ ಲಿಪಿಡ್ಗಳು. ಉತ್ತರ ಲಿಪಿಡ್ಗಳು. ಪ್ರಶ್ನೆ ನಂಬರ್ 6. ಪ್ರಶ್ನೆ ನಂಬರ್ 6ರಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ ಹೊಂದಿಸಿ ಬರೆಯುವಂಥ ಕ್ವಶನನ್ನು ಕೇಳಿದ್ದಾರೆ ನೋಡಿ. ಏನಂದರೆ ಕೆಳಗಿನವುಗಳು ಹೊಂದಿಸಿ ಬರೆಯುವ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಎ ಪಟ್ಟಿ ಮತ್ತು ಬಿ ಪಟ್ಟಿಗಳನ್ನು 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ, ಎ ಮತ್ತು ಬಿ. ಇದರಲ್ಲಿ ಒಂದನೇದು ಕಾರ್ಬೋಹೈಡ್ರೇಟ್ಸ್, 2 ಪ್ರೋಟೀನ್ಗಳು, 3 ಲಿಪಿಡ್ಗಳು, 4 ಡಿಸಾಕರೈಡ್ಗಳು. ಆಮೇಲೆ ಉತ್ತರ ಏನಿದೆ ಅಂದರೆ ಅಮಿನೋ ಆಮ್ಲಗಳು, ಕೊಬ್ಬು ಮತ್ತು ಎಣ್ಣೆ, ಲ್ಯಾಕ್ಟೋಸ್, ಮೊನೊಸಾಕರೈಡ್ಗಳು. ಇದಕ್ಕೆ ಒಂದಕ್ಕೊಂದು ಯಾವುದು ರಿಲೇಟೆಡ್ ಇದೆ ಫಸ್ಟು ನಾವು ಅದನ್ನು ಕಂಡುಹಿಡ್ಕೋಬೇಕು, ಆಮೇಲೆ ನಮಗೆ ಉತ್ತರ ಸಿಗ್ತದೆ ನೋಡಿ. ಕಾರ್ಬೋಹೈಡ್ರೇಟ್ ಅಂದರೆ ಮೊನೊಸಾಕರೈಡ್ಗಳು. ಕಾರ್ಬೋಹೈಡ್ರೇಟ್ ಅಂದರೆ ಮೊನೊಸಾಕರೈಡ್ಗಳು. ಇದನ್ನು ನಾವು ಇಲ್ಲಿ ತಂದು ಹಚ್ಚಬೇಕು. ಆಮೇಲೆ ಪ್ರೋಟೀನ್ಗಳು ಅಂದರೆ ಏನು? ಪ್ರೋಟೀನ್ಗಳು ಅಂದರೆ ಅಮಿನೋ ಆಮ್ಲಗಳು. ಲಿಪಿಡ್ಗಳು ಅಂದರೆ ಕೊಬ್ಬು ಮತ್ತು ಎಣ್ಣೆ. ಡೈಸಾಕರೈಡ್ ಅಂದರೆ ಲ್ಯಾಕ್ಟೋಸ್. ಇದು ಇಲ್ಲಿ ಬರ್ತದೆ. ಈಗ ನಾವು ಏನು ಮಾಡಬೇಕು? ಇಲ್ಲಿರುವಂಥ ಆಪ್ಷನ್ ನಮಗೆ ಎಲ್ಲ ಗೊತ್ತಿದ್ದಾವೆ. 1ನೇಯಿಂದ ತಗೊಂಡು ಬರಬೇಕು ನೋಡಿ. ಒಂದಕ್ಕೆ 4 ಇರುವಂಥ ಉತ್ತರ ಯಾವುದು ನೋಡಬೇಕು ನೋಡಿ. ಇಲ್ಲಿ ಸ್ವಲ್ಪ ಇಲ್ಲಿ ಇದೆ. ಎಗೆ 4, 2 ಇದ್ದಾವೆ. ನಾವು ಇದನ್ನು ತೆಗಿಬೇಕು. ನಾವು ಏನು ಮಾಡಬೇಕು? ಇದನ್ನು ತೆಗಿಬೇಕು ಮತ್ತು ಇದನ್ನು ತೆಗಿಬೇಕು. ಇದರಲ್ಲಿ ಯಾವುದಿದೆ? ಎಗೆ 4, 2 ಇದ್ದಾವೆ. ಎಗೆ 4, 2 ಇದ್ದಾವೆ ಅಂದರೆ ನಾವು ಇದನ್ನು ತಗೋಬೇಕು ಮತ್ತು ಇದನ್ನು ತಗೋಬೇಕು. ಓಕೆನಾ? ಇಲ್ಲಿ ಎಗೆ 4 ಇದ್ದಾವೆ, ಆದರೆ ಬಿಗೆ 2 ಮತ್ತು 1 ಇದೆ. ನಮಗೆ ಬಿಗೆ 1 ಇರುವಂಥ ಉತ್ತರ ಬೇಕು ನೋಡಿ. ಬಿಗೆ 1 ಇರುವಂಥ ಉತ್ತರ, ಹಂಗಂದರೆ ಇದು ಮಾತ್ರ ಸರಿಯಾದ ಉತ್ತರ, ಇದು ರಾಂಗ್ ಉತ್ತರ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅಲ್ಲಿ ನಾವು ಎಲ್ಲ ಆನ್ಸರನ್ನು ಕರೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗಂತ ಇಲ್ಲಿ ಬಂದು ಏನಾಗಿದೆ, ಅದು ನಮಗೆ ಕರೆಕ್ಟಾಗಿ ಉತ್ತರ ತಗೊಳ್ಳಿಕ್ಕೆ ಬಂದಿದೆ. ಇಲ್ಲಿ ದೇಹದಲ್ಲಿ ನೀರನ್ನು ಹಿಡಿಯುವಲ್ಲಿ ಇದು ಸಹಾಯ ಮಾಡುತ್ತದೆ. ದೇಹದಲ್ಲಿ ನೀರನ್ನು ಹಿಡಿಯುವಲ್ಲಿ ಇದು ಸಹಾಯ ಮಾಡುತ್ತದೆ. ಯಾವುದು? ಖನಿಜಗಳು, ನಾರು ಪದಾರ್ಥ, ಪ್ರೋಟೀನ್, ವಿಟಮಿನ್ಗಳು. ಇಲ್ಲಿ ದೇಹದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವುದು ಖನಿಜ ಅಲ್ಲ, ಆಮೇಲೆ ಪ್ರೋಟೀನ್ ಕೂಡ ಅಲ್ಲ, ಆಮೇಲೆ ವಿಟಮಿನ್ ಕೂಡ ಅಲ್ಲ, ಆದರೆ ನಮಗೆ ನಾರು ಪದಾರ್ಥಗಳು ದೇಹದಲ್ಲಿ. ಇದು ಉತ್ತರ ಯಾಕೋ ಕರೆಕ್ಟ್ ಅನ್ನಿಸ್ತಾ ಇಲ್ಲ ನನಗೆ. ಉತ್ತರ ನಾರು ಪದಾರ್ಥ ಅಂತ ಗೊತ್ತಿದೆ, ಆದರೆ ಗೌರ್ಮೆಂಟ್ ಅವರು ಉತ್ತರ 1 ಕೊಟ್ಟಿದ್ದಾರೆ, ಖನಿಜಗಳು ಅಂತ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕರೆನೋ ಅಥವಾ ತಪ್ಪು ಅದು ನನಗೆ ಅರ್ಥ ಆಗ್ತಿಲ್ಲ. ನನಗೆ ಮಾತ್ರ ಇದು ಏನಾಗಿದೆ ಅಂದರೆ, ಇದು ನಾವು ಸ್ವಲ್ಪ ಇದರಲ್ಲಿ ಇಡಬೇಕು. ನನಗೆ ನಾರು ಪದಾರ್ಥ ಅಂತ ಗೊತ್ತಿದೆ. ದೇಹದಲ್ಲಿ ನೀರನ್ನು ಹಿಡಿಯುವಲ್ಲಿ ಇದು ಸಹಾಯ ಮಾಡುತ್ತದೆ. ಏಕೆ ಅಂದರೆ ನಾನು ಇದನ್ನು ಬುಕ್ಕಲ್ಲಿ ಓದಿದ್ದೀನಿ. ಏನು ಅಂತ ಓದಿದ್ದೀನಿ ಅಂದರೆ, ನಾರು ಪದಾರ್ಥ ಅಂದರೆ ನಾವು ಯಾವುದಾದ್ರೂ ಒಂದು ಕಾಳು ಪಲ್ಯ, ಮೊಳಕೆ ಬರಿಸಿ ಕಾಳುಗಳನ್ನು ತಿಂದರೆ ಅದು ನಮ್ಮ ದೇಹದಲ್ಲಿ ಇರುವಂಥ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ಇಲ್ಲಾಂದರೆ ಹಿಡಿದಿಟ್ಟುಕೊಳ್ಳುವುದಿಲ್ಲ. ಅದಕ್ಕಾಗಿ ನಾನು ಇದನ್ನು ಆನ್ಸರ್ ಇದೆ, ಕರೆಕ್ಟ್ ಇದೆ, ನಾನು ಓದಿರೋ ಬುಕ್ಕದಲ್ಲಿ ಇದೆ. ಬಟ್ ಇಲ್ಲಿ ಆನ್ಸರ್ ಏನಾಗಿದೆ, ಗೌರ್ಮೆಂಟ್ ಆನ್ಸರಲ್ಲಿ ಖನಿಜಗಳು ಅಂತ ಕೊಟ್ಟಿದ್ದಾರೆ. ಇದು ನನಗೆ ಕನ್ಫ್ಯೂಸಲ್ಲಿದೆ. ನೀವು ಒಂದು ಸಲ ಇದನ್ನು
ಕನ್ಫರ್ಮ್ ಮಾಡ್ಕೊಳ್ಳಿ. ನನಗೆ ಮಾತ್ರ ಇದು ಕನ್ಫರ್ಮ್ ಇದೆ, ಬಟ್ ಇದು ಯಾಕೋ ಚೇಂಜ್ ಆಗಿದೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡೋಣ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆನಾ? ಇಲ್ಲಿ ವಿಟಮಿನ್ ಮತ್ತು ಖನಿಜಗಳು ದೇಹ ನಿಯಂತ್ರಕಗಳು. ಇಲ್ಲಿ ಏನಂದರೆ ವಿಟಮಿನ್ ಮತ್ತು ಖನಿಜಗಳು ಏನಂದರೆ ದೇಹ ನಿಯಂತ್ರಕಗಳು, ದೇಹ ವರ್ಧಕಗಳು, ಶಕ್ತಿ ಕೊಡುವ ಆಹಾರಗಳು, ಶಕ್ತಿ ಉತ್ಪಾದಕಗಳು. ವಿಟಮಿನ್ಗಳು ಅಂದರೆ ದೇಹ ನಿಯಂತ್ರಕಗಳು, ದೇಹ ವರ್ಧಕಗಳು, ಶಕ್ತಿ ಕೊಡುವ ಆಹಾರಗಳು, ಶಕ್ತಿ ಉತ್ಪಾದಕಗಳು ಅಂತ ಇದೆ. ಬಟ್ ಇಲ್ಲಿ ವಿಟಮಿನ್ಗಳು ಏನು ಮಾಡ್ತವೆ, ನಮಗೆ ರಕ್ಷಣೆಯನ್ನು ಕೊಡ್ತವೆ. ರಕ್ಷಣೆಯನ್ನು ಕೊಡಬೇಕಾದ್ರೆ ನಾವು ಏನಂತ ತಿಳ್ಕೊಬೇಕು ನೋಡಿ. ಇಲ್ಲಿ ಶಕ್ತಿ ಕೊಡುವ ಆಹಾರಗಳು, ಶಕ್ತಿ ಉತ್ಪಾದನೆಗಳು ಇವೆರಡು ರಾಂಗ್ ಆನ್ಸರ್ ಇದ್ದಾವೆ. ನೀವು ಯಾವಾಗಿದ್ರೂ ಕೂಡ ಈ ಥರ ನಾವು ತೆಗೆದು ಬಿಡಬೇಕು. ಫಸ್ಟ್ ಶಕ್ತಿ ಕೊಡುವ ಆಹಾರಗಳು, ಶಕ್ತಿ ಉತ್ಪಾದಕಗಳು. ಇಲ್ಲಿ ವಿಟಮಿನ್ಗಳು ಅಂತ ಬಂದರೆ ನಮಗೆ ವಿಟಮಿನ್ಗಳು ದೇಹವನ್ನು ರಕ್ಷಣೆ ಮಾಡ್ತವೆ ಹೊರತು ಬೇರೆ ಏನು ಕೆಲಸ ಮಾಡೋದಿಲ್ಲ. ಹಾಗಾಗಿ ಇವು ಎರಡು ಶಕ್ತಿ ಕೊಡುವುದು ಏನಂದರೆ ಕೊಬ್ಬಿನ ಅಂಶಗಳು ಇಲ್ಲಿ ಶಕ್ತಿ ಕೊಡುವಂಥ ಅಂಶಗಳಿರ್ತವೆ. ಅದಕ್ಕಂತ ಇವೆರಡನ್ನು ನಾವು ಮೊದಲು ತೆಗಿಬೇಕು. ದೇಹ ನಿಯಂತ್ರಕಗಳು, ದೇಹ ವರ್ಧಕಗಳು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನನ್ನು ಮಾಡ್ಕೋಬಾರ್ದು. ಇಲ್ಲಿ ಚೆಕ್ ಮಾಡಿ ನಾವು ಕೊಡಲಿಕ್ಕೆ ಅವಶ್ಯ ಇದೆ. ಇಲ್ಲಿ ದೇಹ ವರ್ಧಕಗಳು ಮತ್ತು ಇಲ್ಲಿ ದೇಹ ನಿಯಂತ್ರಕಗಳು. ದೇಹ ನಿಯಂತ್ರಕಗಳು ಅಂದರೆ ನಮಗೆ ಉತ್ತರ ಸರಿಯಾಗಿದೆ. ಯಾಕಂದರೆ ಇಲ್ಲಿ ದೇಹ ವರ್ಧಕಗಳು ಆಗೋದಿಲ್ಲ. ದೇಹ ನಿಯಂತ್ರಕ ಅಂದರೆ ನಮಗೆ ರಕ್ಷಣೆಯನ್ನು ಕೊಡುವಂಥವು, ನಿಯಂತ್ರಣದಲ್ಲಿ ಇಡ್ತವೆ. ವಿಟಮಿನ್ಗಳು ಇದ್ದರೆ ನಮಗೆ ಯಾವುದಾದ್ರೂ ಒಂದು ಪಾರ್ಟಿಗೆ ಸಮಸ್ಯೆ ಆದರೆ ವಿಟಮಿನ್ಗಳನ್ನು ನಾವು ತಿಂದರೆ ಏನಾಗ್ತದೆ, ನಿಯಂತ್ರಣದಲ್ಲಿ ಬರ್ತದೆ. ಕೆಲವೊಂದು ಬರುವಂಥ ರೋಗಗಳಿಗೆ ವಿಟಮಿನ್ಸ್ಗಳನ್ನು ತಗೊಂಡ್ರೆ ನಿಯಂತ್ರಕಗಳಾಗಿ ದೇಹವನ್ನು ನಿಯಂತ್ರಣದಲ್ಲಿ ಇಡುವಂಥ ವಸ್ತುಗಳಾಗಿವೆ. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಮುಂದಿನ ಪ್ರಶ್ನೆ ನೋಡಿ. ಮಿಶ್ರಹಾರಿ ಗುಂಪಿಗೆ ಸೇರಿರುವ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ. ಮಿಶ್ರಹಾರಿಗೆ ಸೇರಿದ ಪ್ರಾಣಿ ಯಾವುದು? ಇದು ಎಲ್ಲ ಸಣ್ಣ ಮಕ್ಕಳು ಕೂಡ ಹೇಳ್ತಾರೆ. ಇದು ಎಲ್ಲಿದೆ ಅಂದರೆ 3ನೇ ಕ್ಲಾಸಲ್ಲಿ ಇರುವಂಥ ಪುಸ್ತಕದಲ್ಲಿ ಇದೆ. ಜಿಂಕೆ, ಪಾರಿವಾಳ, ಬೆಕ್ಕು ಮತ್ತು ಗಿಳಿ. ನಿಮಗೆ ಗೊತ್ತು ಜಿಂಕೆ ಏನು ತಿಂತದೆ. ಇದನ್ನು ಬಿಡಬೇಕು ನೀವು, ಯಾಕಂದರೆ ನಿಮಗೆ ಅಷ್ಟೊಂದು ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಪಾರಿವಾಳ ಎಲ್ಲರಿಗೂ ಗೊತ್ತಿದೆ, ಇದು ಓನ್ಲಿ ಒನ್ ಸಸ್ಯಾಹಾರಿ. ಇದನ್ನು ಬಿಡಬೇಕು. ಗಿಳಿ ಏನಿದೆ ಇದು ಎಲ್ಲರಿಗೂ ಗೊತ್ತಿರ್ತದೆ, ಇದು ಕೂಡ ಸಸ್ಯಾಹಾರಿ. ಇವೆರಡನ್ನು ನಾವು ಫಸ್ಟ್ ತೆಗೆದು ಬಿಡಬೇಕು. ಆಗ ಜಿಂಕೆ ಮತ್ತು ಬೆಕ್ಕು ನಮಗೆ ಗೊತ್ತಿರ್ತದೆ. ಓಕೆನಾ? ಈ ಜಿಂಕೆದು ನಮಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ, ಯಾಕಂದರೆ ನನಗೆ ಗೊತ್ತಿದೆ. ಬಟ್ ಈ ಕೆಲವೊಬ್ಬರಿಗೆ ಜಿಂಕೆಗಳನ್ನು ಸಾಕೋದಾಗಲಿ ನೋಡೋದಾಗಲಿ ಅವು ಏನು ತಿಂತವೆ ಅಂತ ಗೊತ್ತಿರೋದಿಲ್ಲ, ಸರಿಯಾಗಿ ಓದಿರೋದಿಲ್ಲ. ಹಾಗಂತ ಈ ಜಿಂಕೆಯನ್ನು ನಾವು ಸ್ವಲ್ಪ ಸೈಡಿಗಿಟ್ಟರೆ ಬೆಕ್ಕು ಎಲ್ಲರ ಮನೆಯಲ್ಲೇ ಇರ್ತದೆ. ಓಕೆನಾ? ಬೆಕ್ಕು ಎಲ್ಲರ ಮನೆಯಲ್ಲೇ ಇರ್ತದೆ. ಏನೇನು ತಿಂತದೆ ಇದು, ಅದನ್ನು ಮೊದಲು ನಾವು ತಿಳ್ಕೊಬೇಕು. ಅದು ಏನು ತಿಂತದೆ? ಸಸ್ಯ ಆಹಾರ. ನಾವು ತಿನ್ನುವಂಥ ಸಸ್ಯ ಆಹಾರವನ್ನು ಎಲ್ಲ ತಿಂತದೆ. ಅದರ ಜೊತೆಯಾಗಿ ಏನು ತಿಂತದೆ? ಪ್ರಾಣಿ ಏನು ತಿಂತದೆ? ಇಲಿಗಳನ್ನು ತಿಂತದೆ, ಹುಳುಗಳನ್ನು ತಿಂತದೆ, ಬೇರೆ ಬೇರೆ ಎಲ್ಲ ತಿಂತದೆ ಅದು ಹುಳುಗಳನ್ನು. ಅದು ಮಾಂಸಾಹಾರಿ ಅಲ್ವಾ? ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಇರೋದರಿಂದ ಇದು ಸರಿಯಾದ ಉತ್ತರ. ಇದು ಮಿಶ್ರಹಾರಿ ಅಂತ ಕರಿತೀವಿ. ಇಲ್ಲಿ ಮುಂದಿನ ಪ್ರಶ್ನೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 10 ಏನಿದೆ? ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಇಲ್ಲಿ ಎ ಮತ್ತು ಬಿ ಪಟ್ಟಿಯಲ್ಲಿ ಇರುವಂಥವು. ಈಗ ಏನಿದೆ ನೋಡಿ. ಆನೆ ಮತ್ತು ಏನಿದೆ ಇನ್ನೊಂದು ಪ್ಯಾಂಗೋಲಿನ್, ಮಿಡತೆ, ಸ್ಪಂಜು ಪ್ರಾಣಿ. ಇಲ್ಲಿ ಆನೆ ಏನು ತಿಂತದೆ ಅದನ್ನು ನಾವು ತಿಳ್ಕೊಬೇಕು. ಆನೆ, ಆಮೇಲೆ ಪ್ಯಾಂಗೋಲಿನ್, ಮಿಡತೆ, ಸ್ಪಂಜು ಪ್ರಾಣಿ ಇವೆಲ್ಲ ಏನು ತಿಂತವೆ ಅಂದರೆ ಚೆಕ್ ಮಾಡ್ಕೋಬೇಕಲ್ಲ. ಒಂದು ಸಲ ಚೆಕ್ ಮಾಡಿ ಯಾವ ಆನ್ಸರ್ ಅಂತ ನಾವು ನೋಡ್ಕೋಬೇಕು ನೋಡಿ. ಫಸ್ಟು ಆನೆ ಏನು ತಿಂತದೆ? ಆವಾಸ ಇದೆ. ಇಲ್ಲಿ ತಿನ್ನೋದು ಕೊಟ್ಟಿಲ್ಲ ಅವರು. ಆವಾಸ ಎಲ್ಲಿ ವಾಸಿಸ್ತದೆ? ಆನೆ ಎಲ್ಲಿ ವಾಸಿಸ್ತದೆ? ಅರಣ್ಯದಲ್ಲಿ ವಾಸಿಸ್ತದೆ. ಆನೆ ಅರಣ್ಯದಲ್ಲಿ ವಾಸಿಸ್ತದೆ. ನೆಕ್ಸ್ಟ್ ಒನ್ ಏನಂದರೆ ಪ್ಯಾಂಗೋಲಿನ್ ಇದೆ. ಪ್ಯಾಂಗೋಲಿನ್ ಎಲ್ಲಿ ವಾಸಿಸ್ತದೆ? ಪ್ಯಾಂಗೋಲಿನ್ ಮರುಭೂಮಿಯಲ್ಲಿ ವಾಸಿಸ್ತದೆ ನೋಡಿ. ಪ್ಯಾಂಗೋಲಿನ್ ಮರುಭೂಮಿಯಲ್ಲಿ ವಾಸಿಸ್ತದೆ. ನೆಕ್ಸ್ಟ್ ಒನ್ ಮಿಡತೆಯಲ್ಲಿ ಹುಲ್ಲುಗಾವಲಿನಲ್ಲಿ ವಾಸಿಸ್ತದೆ. ಸ್ಪಂಜು ಪ್ರಾಣಿ ಅಳಿವೆ ಆವಾಸ. ಈಗ ನಾವು ಈ ಥರ ಇದು ನಾವು ಜೋಡಣೆಯನ್ನು ಮಾಡಿದ್ದೇವೆ. ಇಲ್ಲಿ ನಾವು ಇದನ್ನು ಎಲ್ಲಿದೆ ಅಂತ ಉತ್ತರ ತಿಳ್ಕೊಬೇಕು ನೋಡಿ. ಹೇಗೆ ಏನಿದೆ? ಹೇಗೆ ಆನ್ಸರ್ 4 ಇದೆ. ಆನ್ಸರ್ 4 ಅಂದರೆ ಇದನ್ನು ತೆಗೆದು ಬಿಡೋಣ ನಾವು, ಯಾಕಂದರೆ ಆಲ್ರೆಡಿ ನಮಗೆ ಇದೊಂದು ಸಿಕ್ಕಿದೆ. ಈ 4 ಇರುವಂಥವು 3 ಇದ್ದಾವೆ. ಇಲ್ಲಿ ಯಾವುದು ಅಂತ ನಮಗೆ ಆಯ್ಕೆ ಮಾಡಲಿಕ್ಕೆ ಬರೋದಿಲ್ಲ. ಆಗ ನಾವು ಎರಡನೇದು ತೊಗೋಬೇಕು.
ಪ್ಯಾಂಗೋಲಿನ್ ಎಲ್ಲಿದೆ? ಮರುಭೂಮಿಯಲ್ಲಿ ಇದೆ. ಪ್ಯಾಂಗೋಲಿನ್ ಎಲ್ಲಿದೆ? ಮರುಭೂಮಿ. ಮರುಭೂಮಿ ಅಂದರೆ ಇಲ್ಲಿ ನಮಗೆ ಇವೆರಡುಗಳನ್ನು ತೆಗೆದು ಬಿಡಬೇಕು. ಇಲ್ಲಿ 3 ಬಿಗೆ 3 ಆನ್ಸರ್ ಇರೋದು ಈ 3ರಲ್ಲಿ ಮಾತ್ರ ಇದೆ. ಮಿಡತೆ. ಮಿಡತೆ ಹುಲ್ಲುಗಾವಲು. ಮಿಡತೆ ಹುಲ್ಲುಗಾವಲು. ಸ್ಪಂಜು ಪ್ರಾಣಿ ಅಳಿವೆ ಆವಾಸ. ಓಕೆನಾ? ಇದು ಉತ್ತರ, ಸರಿಯಾದಂಥ ಉತ್ತರ. ನಿಮಗೆ ನಾನು ಹೇಳ್ತೀನಿ, ಇನ್ನೊಂದು ಟ್ರಿಕ್ಸ್ ಬಳಸಿ ನೀವು ಗುರುತಿಡಬೇಕು. ಫಸ್ಟ್ ಒಂದು ಆನೆ ನಮಗೆ ಗೊತ್ತಿಲ್ಲ. ಆನೆ ಆವಾಸ ಎಲ್ಲರಿಗೂ ಗೊತ್ತು, ಅರಣ್ಯ ಆವಾಸ ಅಂದರೆ ಎಲ್ಲರಿಗೂ ಗೊತ್ತು. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. 3 ಆಪ್ಷನ್ನಲ್ಲಿ ನಮಗೆ 3 ಹೇಗೆ ಕಂಡುಹಿಡಿಯೋದು? ಇದು 4ನೇದೊಂದು ತೆಗೆದೇವಿ. 1, 2, 3ರಲ್ಲಿ ಕೂಡ ನಾವು ಅರಣ್ಯ ಆವಾಸನ ಕೊಟ್ಟಿದ್ದಾರೆ. ಹಾಗಂತ ನಮಗೆ ಇದು ಒಂದು ಗೊತ್ತಾಯಿತು. ನೆಕ್ಸ್ಟು ಪ್ಯಾಂಗೋಲಿನ್ ನಮಗೆ ಗೊತ್ತಿಲ್ಲ, ಇದನ್ನು ಇಲ್ಲಿ ಬಿಡಬೇಕು. ಮಿಡತೆ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತಿದೆ. ಮಿಡತೆ ಎಲ್ಲಿರ್ತವೆ? ಎಲ್ಲರಿಗೂ ಗೊತ್ತಿರ್ತದೆ. ಸಣ್ಣ ಮಕ್ಕಳು ಕೂಡ ಹೇಳ್ತವೆ ಮಿಡತೆ ಎಲ್ಲಿರ್ತವೆ? ಹುಲ್ಲುಗಾವಲಿನ ಮೇಲೇ ಮಿಡತೆ ಇರೋದು. ಅದನ್ನು ನಾವು ಏನು ಮಾಡೋದು? ಇಲ್ಲಿ 1 ಆಯಿತು. 2ನೇದು ನಮಗೆ ಗೊತ್ತಿಲ್ಲ, ಅದನ್ನು ಬಿಡಬೇಕು. 3ನೇದು ನಮಗೆ ಗೊತ್ತಾಗಿದೆ. ಸಿದಲ್ಲಿ ಏನಿರಬೇಕು ಅಂದರೆ ಸಿದಲ್ಲಿ ನಮಗೆ 1 ಇರಬೇಕು. ಸಿದಲ್ಲಿ 1 ಇರಬೇಕು ಅಂದರೆ ನಾವು ಆವಾಗ ಇದನ್ನು ತೆಗೆದು ಬಿಡಬೇಕು. ನಮಗೆ 1, 2 ಮತ್ತು 3ರಲ್ಲಿ ಮಾತ್ರ ನಮಗೆ ಕನ್ಫ್ಯೂಸ್ ಇರ್ತದೆ. ಇಲ್ಲಿ ಕೂಡ ಏನಾಗಿರ್ತದೆ? 2ಕ್ಕೂ 1 ಆನ್ಸರ್ ಇರ್ತದೆ. ಇನ್ನು ಲಾಸ್ಟ್ ಒಂದು ನಮಗೆ ಗೊತ್ತಿರಬೇಕು. ಸ್ಪಂಜು ಪ್ರಾಣಿ. ಸ್ಪಂಜು ಪ್ರಾಣಿಯಲ್ಲಿ ಅಳಿವೆ ಆವಾಸನ ಅಥವಾ ಮರುಭೂಮಿ ಆವಾಸನ, ಇದನ್ನು ಮಾತ್ರ ಕಂಡುಹಿಡ್ಕೋಬೇಕು. ಅಳಿವೆ ಆವಾಸ, ಮರುಭೂಮಿ ಆವಾಸ. ಮರುಭೂಮಿಯಲ್ಲಿ ಸ್ಪಂಜು ಪ್ರಾಣಿ ಇರಲಿಕ್ಕೆ ಸಾಧ್ಯವಿಲ್ಲ. ಸ್ಪಂಜು ಪ್ರಾಣಿ ಎಲ್ಲಿರ್ತದೆ? ಅದು ನೀರಿನಲ್ಲಿ ಇರ್ತದೆ, ಹೌದಲ್ವಾ? ಅದಕ್ಕಾಗಿ ಅಳಿವೆ ಆವಾಸ ಅಂತ ನಿಮಗೆ ಅರ್ಥ ಆಗಿರ್ತದೆ. ಇದರಲ್ಲಿ ಯಾವುದಿದೆ? ಅದಕ್ಕೆ ಡಿಗೆ ಯಾವುದಿದೆ? ಡಿಗೆ 2 ಇದೆ. ಹಾಗಂತ ಡಿಗೆ 2 ಎದರಲ್ಲಿದೆ? ಈ 3ರಲ್ಲಿ ಇದೆ. ಹಾಗಾಗಿ ನಮಗೆ 1 ಗೊತ್ತಿದ್ದರೆ, 2 ಗೊತ್ತಿದ್ದರೆ, 3 ಗೊತ್ತಿದ್ದರೆ ಅನ್ನೋ ಹಾಗಿಲ್ಲ. ಇದರಲ್ಲಿ ನಮಗೆ 1 ಮಾತ್ರ ಗೊತ್ತಿದ್ರೂ ಕೂಡ ಅಥವಾ 2 ಗೊತ್ತಿದ್ರೂ ಕೂಡ ನಾವು ತೆಗಿಲಿಕ್ಕೆ ಉತ್ತರ ಬರ್ತದೆ ಅಂತ ಹೇಳ್ತೇನೆ. ಅದು ಟ್ರಿಕ್ಸು. ಫಸ್ಟು ನಾವು 1ನೇದನ್ನು ಚೆಕ್ ಮಾಡ್ಕೋಬೇಕು. 1ನೇದನ್ನು ತೆಗೆದು ಉಳಿದಿದ್ದೆಲ್ಲ ತೆಗೆದು ಬಿಡಬೇಕು. ಆಮೇಲೆ 2ನೇದು ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ 3ನೇದು ನೋಡಬೇಕು. 3ನೇದು ಗೊತ್ತಿಲ್ಲ ಅಂದರೆ 4ನೇದಾದರೂ ನೋಡಲೇಬೇಕು. ನಮಗೆ ಉತ್ತರ ಸಿಗ್ತದೆ. ಓಕೆನಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನು 11 ಕ್ವಶನು. 11ನೇ ಕ್ವಶನಿನಲ್ಲಿ ಏನಿದೆ ಅಂದರೆ ಉಭಯವಾಸಿ ಅಂದರೆ ಉಭಯಚರ ಪ್ರಾಣಿಗೆ ಉದಾಹರಣೆ ಕೊಡಿ. ನಾನು ಕೂಡ ಇದನ್ನು ತುಂಬ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೆ. ತುಂಬ ಕನ್ಫ್ಯೂಷನ್ ಮಾಡಿಕೊಂಡು ಟೈಮನ್ನು ತುಂಬ ತಿಂದಿದೆ. ಇದು ತುಂಬ ಈಸಿ ಕ್ವಶನ್ ಇದ್ದರೂ ಕೂಡ ತುಂಬ ಟೈಮನ್ನು ಇದಕ್ಕೆ ಕೊಟ್ಟಿದ್ದೆ. ನೋಡಿ, ಉಭಯಚರ ನಾವು ಎಲ್ಲರೂ ಓದ್ತಾ ಇರೋದು ಉಭಯವಾಸಿ. ಎಲ್ಲರೂ ಓದ್ತಾ ಇರೋದು ಉಭಯವಾಸಿ ಅಂತ ನಾವು ಓದ್ತೀವಿ. ಉಭಯವಾಸಿ ಅಂದರೆ ಏನು? ನೀರು ಮತ್ತು ನೆಲದ ಮೇಲೆ ಎರಡೂ ವಾಸಿಸುವಂಥವಕ್ಕೆ ನಾವು ಉಭಯವಾಸಿ ಅಂತ ಕರಿತೇವೆ. ಇಲ್ಲಿ ಉಭಯಚರ ಪ್ರಾಣಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಯಾವತ್ತು ನಮಗೆ ಏನು ಮಾಡ್ತಾರೆ, ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಕ್ವಶನನ್ನು ಡಿಫಿಕಲ್ಟ್ ಮಾಡಿ ಅದನ್ನೇ ಟ್ವಿಸ್ಟ್ ಮಾಡಿ ಅಪ್ಲೈಡ್ ಮಾಡಿ ಕೇಳ್ತಾರೆ. ಯಾಕಂದರೆ ಅವರಿಗೆ ಅರ್ಥ ಗೊತ್ತಿರ್ತದೆ, ನಮಗೆ ಕೆಲವೊಂದು ಅರ್ಥ ಗೊತ್ತಿರೋದಿಲ್ಲ. ಹಾಗಂತ ಸ್ವಲ್ಪ ಮಟ್ಟಿಗೆ ಓದಿದರೆ ನಮಗೆ ಏನೂ ಅರ್ಥ ಆಗೋದಿಲ್ಲ. ಹಾಗೆ ಎಲ್ಲ ಹೊಸ ಪದಗಳನ್ನು ಹೊಸ ಅರ್ಥಗಳನ್ನು ನೋಡ್ತಾ ಹೋದರೆ ಅರ್ಥ ಆಗ್ತದೆ. ಇದು ನನಗೆ ಉಭಯಚರ ಅಂದಿದ್ದಕ್ಕಾಗಿ ತುಂಬ ಟೈಮ್ ತೊಗೊಂಡಿದ್ದೆ ಇದಕ್ಕೆ. ಹಾಗಾಗಿ ಉಭಯಚರ ಗೊತ್ತಿರಲಾರ್ದಕ್ಕೆ ಉಭಯವಾಸಿ ಮತ್ತು ಉಭಯಚರ ಎರಡು ಒಂದೇ. ಉಭಯವಾಸಿ ಅಂದರೆ ಟಕ್ಕಂತ ಹಾಕಿಬಿಡ್ತಿದ್ದೀವಿ, ಮತ್ತು ಉಭಯಚರ ಅಂದರೆ ಹೇಗೆ ಹಾಕೋದು ಹೇಳಿ, ನೀವೇ ಹೇಳಿ, ನಿಮಗೆ ಹೇಗೆ ಅನಿಸ್ತಿದೆ ಹೇಳಿ. ನನಗೆ ಮಾತ್ರ ಕನ್ಫ್ಯೂಸ್ ಆಗಿತ್ತು ನೋಡಿ. ಉಭಯಚರ ಅಂದರೆ ಉಭಯವಾಸಿ ಅಂತ. ಇಲ್ಲಿ ಬಾತುಕೋಳಿ ಆಗೋದಿಲ್ಲ, ಹೈಡ್ರಾ ಕೂಡ ಆಗೋದಿಲ್ಲ. ನಮಗೆ ಕನ್ಫ್ಯೂಷನ್ ಇರೋದು ಕಪ್ಪೆ ಮತ್ತು ಮೊಸಳೆ. ಓಕೆನಾ? ಕಪ್ಪೆ ಮತ್ತು ಮೊಸಳೆ ಇದನ್ನು ನೀರು ಮತ್ತು ನೆಲದ ಮೇಲೆ ಕೂಡ ವಾಸಿಸ್ತದೆ. ಇದು ನೀರು ಮತ್ತು ನೆಲದ ಮೇಲೆ ಕೂಡ ವಾಸಿಸ್ತದೆ. ಇದರಲ್ಲಿ ಹೇಗೆ ಕಂಡುಹಿಡಿತೀರಾ ನೀವು ಹೇಳಿ? ಅಂದರೆ ಇಲ್ಲಿ ನಮಗೆ ಎಕ್ಯುರೇಟಾಗಿ ಇದು ಮಾರ್ಕ್ಸ್ ಬರೋದಿಲ್ಲ. ಯಾಕಂದರೆ ಇದು ಜಾಸ್ತಿ ಇರೋದು ನೀರಿನ ಮೇಲೆ, ನೆಲದ ಮೇಲೆ ಯಾವಾಗೋ ಒಂದು ಸಲ ಬಂದರೂ ಕೂಡ ಇದರ ವಾಸ ಸ್ಥಳ ಎಲ್ಲಿ? ನೀರು. ಆದರೆ ಕಪ್ಪೆ ಹಾಗಿಲ್ಲ ನೋಡಿ, ನೀರು ಕಂಡಲೇ ನಿಲ್ತದೆ ಮತ್ತು ನೆಲ ಕಂಡಲೇ ಬರ್ತದೆ. ಎರಡು ಕಡೆ ಇರೋದ್ರಿಂದ ನಮಗೆ ಸರಿಯಾದ ಉತ್ತರ ಕಪ್ಪೆ. ಓಕೆನಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ 12 ನಂಬರ್. ಕ್ವಶನ್ 12. ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿವೆ. ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿವೆ. ಹೇಗೆ? ಯಾವ್ಯಾವ ಬಂದಿದ್ದಾವೆ ನೋಡಿ. ತುಂಬ ಈಸಿ ಇದೆ, ಬಟ್ ಆದರೆ ತಿಳ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ. ಇದು ಈ ಅನಿಲಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿವೆ. ಹೇಗೆ? ಯಾವ್ಯಾವು? ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್. ಒಂದನೇ ಉತ್ತರ ಏನಿದೆ? ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್. ಮತ್ತು ಎರಡನೇ ಉತ್ತರ ಮಿಥೇನ್, ಗಂಧಕದ ಡೈಆಕ್ಸೈಡ್, ಇಂಗಾಲದ
ಡೈಆಕ್ಸೈಡ್. ಗಂಧಕದ ಮಿಥೇನ್, ಗಂಧಕದ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಉತ್ತರ ಏನಿದೆ ಮೂರನೇದ್ದು ಮಿಥೇನ್, ಇಂಗಾಲದ ಡೈಆಕ್ಸೈಡ್, ನೀರಾವಿ. ನಾಲ್ಕನೇ ಉತ್ತರ ಆಮ್ಲಜನಕ, ನೈಟ್ರಸ್ ಆಕ್ಸೈಡ್, ನೀರಾವಿ. ಇಲ್ಲಿ ಏನಿದೆ ಅಂದರೆ ಮಿಥೇನ್ ಕೂಡ ವಾಯುಮಂಡಲಕ್ಕೆ ಹಸಿರು ಮನೆಗೆ ಕಾರಣವಾಗಿದೆ. ಗಂಧಕ, ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಎಲ್ಲನೂ ಇದ್ದಾವೆ. ಇದರಲ್ಲಿ ಮಿಥೇನ್ ಇದೆ, ಇದರಲ್ಲಿ ಮಿಥೇನ್ ಇದೆ, ಇಂಗಾಲ ಇದರಲ್ಲಿ ಇದೆ, ಇದರಲ್ಲಿ ಇದೆ, ಡೈಆಕ್ಸೈಡ್ ಇದರಲ್ಲಿ ಇದೆ, ಇದರಲ್ಲಿ ಇದೆ, ನೀರಾವಿ ಕೂಡ ಇದರಲ್ಲಿನೂ ಇದೆ, ಇಲ್ಲಿ ನೀರಾವಿ ಇಲ್ಲ. ಆಮ್ಲಜನಕ, ನೈಟ್ರಸ್ ಆಕ್ಸೈಡ್, ನೀರಾವಿ, ಇಲ್ಲಿ ನೀರಾವಿ ಇದೆ. ಆದರೆ ಇಲ್ಲಿ ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್ ಇದೆ. ಆದರೆ ಇಲ್ಲಿ ನೀರಾವಿ ಕೂಡ ಆಗ್ತದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಕೊಟ್ಟಿರೋದು 3 ಕೊಟ್ಟಿದ್ದಾರೆ. ಆಮ್ಲಜನಕ, ನೈಟ್ರಸ್ ಆಕ್ಸೈಡ್, ನೀರಾವಿ. ಇಲ್ಲಿ ಮಿಥೇನ್, ಇಂಗಾಲದ ಡೈಆಕ್ಸೈಡ್, ನೀರಾವಿ, ಇಲ್ಲಿ 3 ಕೊಟ್ಟಿದ್ದಾರೆ. ಆದರೆ ಈ ಎರಡನೇ ಉತ್ತರದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನಾವು ಅದನ್ನೇ ನೋಡ್ಕೋಬೇಕು. ಮಿಥೇನ್ 1, ಗಂಧಕದ ಡೈಆಕ್ಸೈಡ್ 2, ಇಂಗಾಲದ ಡೈಆಕ್ಸೈಡ್ 3. ಆದರೆ ನೀರಾವಿಕಿನ ಜಾಸ್ತಿ ಆಗೋದು ಇದು. ಅದಕ್ಕಾಗಿ ನಾವು ಏನು ಕೇಳಿದ್ದಾರೆ ಇಲ್ಲಿ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿದೆ. ಅದಕ್ಕಾಗಿ ಉತ್ತರ ಏನಂದರೆ ಉತ್ತರ 2 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ 13 ಏನಂತ ಇದೆ ಅಂದರೆ ಓಜೋನ್ ಮಂಡಲವು ಇರುವ ಎತ್ತರ ಭೂಮಿಯಿಂದ ಮೇಲ್ಮೈ ಹೇಗೆ ಎತ್ತರ ಇದೆ? ಧ್ರುವಗಳ ಮೇಲೆ 8ರಿಂದ 10 ಕಿಲೋಮೀಟರ್, ಭೂಮಧ್ಯ ರೇಖೆ ಮೇಲೆ 8ರಿಂದ 10 ಕಿಲೋಮೀಟರ್, ಭೂ ಮೇಲ್ಮೈ ಮೇಲೆ 20ರಿಂದ 26 ಕಿಲೋಮೀಟರ್. ಇದರಲ್ಲಿ ಉತ್ತರ 3 ಉತ್ತರ ಇವು ಸರಿಯಾದಂಥ ಉತ್ತರ ಅಲ್ಲ. ಅದಕ್ಕಾಗಿ ಇನ್ನೊಂದು ಉತ್ತರ ಇದೆ, ಆ ಉತ್ತರ ಮಾತ್ರ ಸರಿಯಾದ ಉತ್ತರ. ಇಲ್ಲಿ ನೋಡಿ, ಭೂಮಧ್ಯ ರೇಖೆ ಮೇಲೆ 11ರಿಂದ 16 ಕಿಲೋಮೀಟರ್. ಉತ್ತರ ಏನಿದೆ? ಭೂಮಧ್ಯ ರೇಖೆಯ ಮೇಲೆ ಏನಂದರೆ 11ರಿಂದ 16 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಓಕೆನಾ? ಪ್ರಶ್ನೆ ನಂಬರ್ 14. ಪರಿಸರ ಮತ್ತು ಅರಣ್ಯಗಳು ಸಚಿವಾಲಯದ ಸಹಾಯದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು. ಪರಿಸರ ಮತ್ತು ಅರಣ್ಯಗಳು ಸಚಿವಾಲಯದ ಸಹಾಯದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು ಎಲ್ಲಿ ಸ್ಥಾಪನೆಗೊಂಡಿದೆ? ಇಲ್ಲಿ ಉತ್ತರ ಏನಿದೆ? ಅಹಮದಾಬಾದ್ ಇದೆ, ಮತ್ತು ದಿಸ್ಪೂರ್ ಇದೆ, ಮತ್ತು ಹೈದರಾಬಾದ್ ಇದೆ, ಭೂಪಾಲ್ ಇದೆ. ಈ 4ರಲ್ಲಿ ಉತ್ತರ ಯಾವುದು? ಇಲ್ಲಿ ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಆದರೆ ನಮಗೆ ಸರಿಯಾದ ಉತ್ತರ ಅಹಮದಾಬಾದ್. ಓಕೆನಾ? ಪ್ರಶ್ನೆ ನಂಬರ್ 15. ಕೆಳಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ಅಂತ ಕೇಳಿದ್ದಾರೆ. ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗುವುದಿಲ್ಲ ಎಂಬುದನ್ನು ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ಅಂತ ಇಲ್ಲಿ ಕೇಳಿದ್ದಾರೆ. ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲವೆಂಬುದನ್ನು ಸೂಚಿಸುತ್ತದೆ. ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲವೆಂಬುದನ್ನು ಸೂಚಿಸುತ್ತದೆ. ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗುತ್ತದೆ. ಇಲ್ಲಿ ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ. ನೆಕ್ಸ್ಟ್ 3ನೇದು, ಭಾವನಾತ್ಮಕ ಅಂಶಗಳು ಯಾವುದೇ ಹಂತದಲ್ಲಿ ಕಲಿಕೆಯ ಮೇಲೆ ಪ್ರಭಾವ ಬೀರುವುದಿಲ್ಲ. ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಚಟುವಟಿಕೆಯಲ್ಲ. ಇಲ್ಲಿ ನೋಡಿ, ಮೂಲಭೂತವಲ್ಲ, ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಚಟುವಟಿಕೆಯಲ್ಲ. ಏನು ಕೇಳಿದ್ದಾರೆ ಅಂದರೆ ಇಲ್ಲಿ ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ಅಂದರೆ ಮಕ್ಕಳು ಸಕಾರಾತ್ಮಕವಾದ ಉತ್ತರ. ಸರಿಯಾದ ಉತ್ತರ ಯಾವುದು ಅಂದರೆ 2 ಸರಿಯಾದ ಉತ್ತರ. ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ. ಓಕೆನಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ಕ್ವಶನ್ ಇದ್ದಾವೆ, ಅದಕ್ಕೆ ನಾನು ಗಡಿಬಿಡಿಯಾಗಿ
ಇನ್ನೂ ತುಂಬ ಕ್ವಶನ್ ಇದ್ದಾವೆ, ಅದಕ್ಕಾಗಿ ನಾನು ಸ್ವಲ್ಪ ಸ್ಪೀಡಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಓಕೆನಾ, ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ, ಇಲ್ಲ ಅಂದರೆ ಲೇಟ್ ಆಗ್ತದೆ. ಸ್ವಲ್ಪ ಸಣ್ಣ ಅಕ್ಷರ ಮಾಡಿ ತುಂಬ ಓಡಿಸಿ ಹೇಳಿಕೆ ಆಗ್ತದೆ ಅಂತ. ಇಲ್ಲಿ ಪ್ರಶ್ನೆ ನಂಬರ್ 16. ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಂಪೆಂಥಿಸ್ ಸಸ್ಯವು ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ದಾರೆ. ನೆಂಪೆಂಥಿಸ್ ಸಸ್ಯವು ಕಂಡುಬರುವುದು ಎಲ್ಲಿ ಅಂದರೆ ಉತ್ತರ ಏನಂದರೆ ಒಡಿಸ್ಸಾ, ಮೇಘಾಲಯ, ಅರುಣಾಚಲ ಪ್ರದೇಶ್, ಆಸಾಂ. ಇಲ್ಲಿ ಇವು ಎಲ್ಲ ರಾಂಗ್ ಆದಂಥ ಉತ್ತರ. ಸರಿಯಾದ ಉತ್ತರ ಯಾವುದು ಅಂದರೆ ಸರಿಯಾದ ಉತ್ತರ ಮೇಘಾಲಯ. ಓಕೆನಾ, ಇದು ಪರಿಸರ ವಿಜ್ಞಾನದ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ. ಪ್ರಶ್ನೆ ನಂಬರ್ 17, ಇದು ಪರಿಸರ ವಿಜ್ಞಾನದ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ. ಯಾಕೆ? ಮುಖ್ಯ ಪರಿಕಲ್ಪನೆಗಳು, ಪದಗಳು ಮತ್ತು ವಾಕ್ಯಗಳನ್ನು ಪರೀಕ್ಷೆಗಾಗಿ ನೀಡುವುದು, ಪ್ರಸ್ತುತವಿರುವ ಚಿಂತನೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ಪ್ರಶ್ನಿಸುವ ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸುವುದು, ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳೆಯುವ ಸದಾವಕಾಶವನ್ನು ಮಕ್ಕಳಿಗೆ ಒದಗಿಸಿಕೊಡುವುದು, ವಿವಿಧ ಸಾಂಸ್ಕೃತಿಕ ಆಚರಣೆಗಳನ್ನು ಗೌರವಿಸುವ ಮನೋಭಾವ ಮಕ್ಕಳಲ್ಲಿ ರೂಪಿಸುವುದು. ಇದರಲ್ಲಿ ಯಾವುದು ಉತ್ತರ ಸರಿಯಾಗಿದೆ? ಇದರಲ್ಲಿ ಉತ್ತರ ಯಾವುದು ಸರಿಯಾಗಿದೆ ಅಂದರೆ ಇಲ್ಲಿ ಪ್ರಶ್ನೆ ನಂಬರ್ 17ಕ್ಕೆ ಉತ್ತರ 1ನೇ ಉತ್ತರ ಸರಿಯಾಗಿದೆ. ಮುಖ್ಯ ಪರೀಕ್ಷೆಗಳು, ಪದಗಳು ಮತ್ತು ವಾಕ್ಯಗಳನ್ನು ಪರೀಕ್ಷೆಗಾಗಿ ನೀಡುವುದು. ಓಕೆನಾ, ಇವೆಲ್ಲ ಉತ್ತರಗಳು ಸಮಂಜಸವಾದದ್ದಲ್ಲ. ಇದು ಮಾತ್ರ ಸಮಂಜಸವಾದಂಥ ಉತ್ತರ. ಇಲ್ಲಿ ಪ್ರಶ್ನೆ ನಂಬರ್ 18 ಏನಂತಿದೆ? ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ. ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಉಪನ್ಯಾಸ, ಚರ್ಚೆ, ಕಾರ್ಯಯೋಜನೆ, ಪುನರಾವರ್ತನೆ ಇದು ಯಾವುದಲ್ಲ. ಇದರಲ್ಲಿ ಯಾವುದಲ್ಲ ಅಂದರೆ ಕಾರ್ಯಯೋಜನೆ ಪರಿಸರ ವಿಜ್ಞಾನದಲ್ಲಿ ಮಾಡ್ತೀವಿ, ಚರ್ಚೆ ಕೂಡ ಮಾಡ್ತೀವಿ, ಪುನರಾವರ್ತನೆ ಕೂಡ ಮಾಡ್ತೀವಿ. ಆದರೆ ಇಲ್ಲಿ ಚರ್ಚೆ ಮಾಡ್ತೀವಿ, ಪುನರಾವರ್ತನೆ ಮಾಡ್ತೀವಿ, ಕಾರ್ಯಯೋಜನೆ ಕೂಡ ಮಾಡ್ತೀವಿ. ಇಲ್ಲಿ ಉಪನ್ಯಾಸವನ್ನು ಮಾಡೋದಿಲ್ಲ. ಬೋಧನಾ ವಿಜ್ಞಾನವಲ್ಲ, ಇದು ವಿಜ್ಞಾನವಲ್ಲ. ಓಕೆನಾ. ಇಲ್ಲಿ 19 ಕೆಳಗಿನವುಗಳನ್ನು ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಕೂಡ ಏನಿದೆ, ನಾವು ಸರಿ ಹೊಂದಿಸಬೇಕು ನೋಡಿ. ಸಾಮಾಜಿಕ ಮೌಲ್ಯ, ಮನೋವೈಜ್ಞಾನಿಕ, ನಾಗರಿಕ ಮೌಲ್ಯ, ಸಾಂಸ್ಕೃತಿಕ ಮೌಲ್ಯ. ಇಲ್ಲಿ ಸಾಮಾಜಿಕ ಮೌಲ್ಯ ಇದೆ. ಸಾಮಾಜಿಕ ಮೌಲ್ಯ ಯಾವುದಕ್ಕೆ ಹೊಂದ್ತದೆ? ಇಲ್ಲಿ ಉತ್ತರಗಳೇನಿದೆ? ಒತ್ತಡ ನಿರ್ವಹಣೆ, ಸಹಕಾರದ ಪ್ರಜ್ಞಾವಂತಿಕೆ, ನೆರೆಹೊರೆಯವರೊಂದಿಗೆ ಹೊಂದಾಣಿಕೆ, ಪರಂಪರೆ ಮತ್ತು ಸಂಪ್ರದಾಯ. ಇಲ್ಲಿ ಈ ಮೌಲ್ಯಗಳಿಗೆ ಇಲ್ಲಿ ಇರುವಂಥ ಕೆಲಸಗಳು ಹೊಂದಾಣಿಕೆ ಆಗಬೇಕು. ಸಾಮಾಜಿಕ ಮೌಲ್ಯ ಯಾವ ಉತ್ತರ? ಸಮಾಜ ಎಲ್ಲಿ ಇರ್ತದೆ ಅಲ್ಲಿ ಸಾಮಾಜಿಕ ಏನಿರ್ತದೆ? ಹೊಂದಾಣಿಕೆ ಇರ್ತದೆ. ಇಲ್ಲಿ ಇದು ಉತ್ತರ ಎಗೆ 3 ಉತ್ತರ ಇದೆ. ನೆಕ್ಸ್ಟು ಮನೋವೈಜ್ಞಾನಿಕ ಮೌಲ್ಯ ಯಾವುದಿದೆ ಅಂದರೆ ಮನೋವೈಜ್ಞಾನಿಕ ಮೌಲ್ಯ ಬಿಗೆ 1 ಒತ್ತಡ ನಿರ್ವಹಣೆ. ಇಲ್ಲಿ ಇದಕ್ಕೆ ನಾವು ಬಿ ಅಂತ ಕೊಡಬಹುದು. ಏನು ಇಲ್ಲಿ ನಾನು ಟಚ್ ಮಾಡ್ತೀನಿ ನೋಡಿ. ಮನೋವೈಜ್ಞಾನಿಕ ಅಂದರೆ ಒತ್ತಡ ನಿರ್ವಹಣೆ. ನಾಗರಿಕ ಮೌಲ್ಯ ಏನಿದೆ? ಸಹಕಾರದ ಪ್ರಜ್ಞಾವಂತಿಕೆ. ನಾಗರಿಕ ಮೌಲ್ಯ ಸಹಕಾರದ ಪ್ರಜ್ಞಾವಂತಿಕೆ. ಸಾಂಸ್ಕೃತಿಕ ಮೌಲ್ಯ ಯಾವುದು? ಪರಂಪರೆ ಮತ್ತು ಸಂಪ್ರದಾಯ. ಸಾಂಸ್ಕೃತಿಕ ಮೌಲ್ಯ ಪರಂಪರೆ ಮತ್ತು ಸಂಪ್ರದಾಯ. ಇಲ್ಲಿ ಫಸ್ಟ್ ಒನ್ ನಾವು ತಗೋಬೇಕಾದಿದ್ದು ಏನು? ಎಗೆ ಉತ್ತರ 3 ಬಂದಿದೆ. ಎಗೆ ಉತ್ತರ ಏನು ಬಂದಿದೆ? 3 ಬಂದಿದೆ. ಈ ಎರಡರಲ್ಲಿ ಕೂಡ ಇಲ್ಲ ನೋಡಿ. ಈ ಎರಡರಲ್ಲಿ ಕೂಡ ಏನಿಲ್ಲ, ಎಗೆ 3 ಉತ್ತರ ಇಲ್ಲ. ಅದಕ್ಕಂತ ನಾವು ಇನ್ನು ಮುಂದಿನ ಪೇಜದಲ್ಲಿ ಇದೆ, ಅದನ್ನು ಚೆಕ್ ಮಾಡ್ತಾ ಹೋಗಬೇಕು ನೋಡಿ. ಏನು ಅಂದರೆ ಇಲ್ಲಿದೆ ಎಗೆ 3 ಉತ್ತರ 2 ಇದ್ದಾವೆ. ಎಗೆ ಉತ್ತರ 2 ಇದ್ದಾವೆ. ಎರಡರಲ್ಲಿ ನಾವು ಏನು ಮಾಡ್ಕೋಬೇಕು? ಕಂಡುಹಿಡ್ಕೋಬೇಕು. ಎಗೆ 3 ಉತ್ತರ ಆದರೆ ಬಿಗೆ 1 ಉತ್ತರ ಇದೆ. ಹಾಗಾಗಿ ಇದು ತಪ್ಪು. 3ನೇ ಉತ್ತರ ಸರಿಯಾದ ಉತ್ತರ. 3ನೇದು ಸರಿಯಾದಂಥ ಉತ್ತರ ನೋಡಿ. ಓಕೆನಾ.
ಪ್ರಶ್ನೆ ನಂಬರ್ 20. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು ಏಕೆಂದರೆ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ. ಕಲಿಕೆದಾರರನ್ನು ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸಿದೆ. ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಅಂಕಗಳನ್ನು ನೀಡುವ ಅವಕಾಶವನ್ನು ಕಲ್ಪಿಸಿದೆ. ಕಲಿಕೆದಾರರನ್ನು ಕಷ್ಟಪಟ್ಟು ಅಧ್ಯಯನ ಮಾಡುವುದರಿಂದ ಮುಕ್ತಗೊಳಿಸುತ್ತದೆ. ಇಲ್ಲಿ ಇರುವಂಥ ಕ್ವಶನ್ಗೆ ಯಾವ ಉತ್ತರ ಸರಿಯಾದದ್ದು? ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು. ಏಕೆಂದರೆ ಏನು ಮಾಡಬೇಕು? ಇಲ್ಲಿ ಉತ್ತರ ಏನಂದರೆ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತರಿತಗೊಳಿಸುತ್ತದೆ. ಸರಿಯಾದ ಉತ್ತರ 1. ಇಲ್ಲಿ ಕಲಿಕೆದಾರನನ್ನು ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸುತ್ತದೆ. ಇದು ಅನೌಪಚಾರಿಕ ಇದೆ. ಔಪಚಾರಿಕ ಮತ್ತು ಅನೌಪಚಾರಿಕ ಎರಡೂ ನಡೀತದೆ. ಅದಕ್ಕಾಗಿ ಇದು ರಾಂಗ್ ಆದಂಥ ಉತ್ತರ. ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಅಂಕಗಳನ್ನು ನೀಡುವ ಅವಕಾಶವನ್ನು ಕಲ್ಪಿಸುತ್ತದೆ. ಇದು ಕೂಡ ತಪ್ಪು. ಕಲಿಕೆದಾರನನ್ನು ಕಷ್ಟಪಟ್ಟು ಅಧ್ಯಯನ ಮಾಡುವುದರಿಂದ ಮುಕ್ತಗೊಳಿಸುತ್ತದೆ. ಇದು ಕೂಡ ತಪ್ಪು. ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ. ಇದು ಉತ್ತರ ಮಾತ್ರ ಸರಿಯಾದ ಉತ್ತರ. ಓಕೆನಾ? ಇಲ್ಲಿ ಪ್ರಶ್ನೆ ನಂಬರ್ 21. ಓಜೋನ್ ದಿನವನ್ನು ಆಚರಿಸುವ ದಿನ ಯಾವುದು? ಓಜೋನ್ ದಿನವನ್ನು ಆಚರಿಸುವ ದಿನ ಯಾವುದು? ಎಲ್ಲರಿಗೂ ಗೊತ್ತಿದೆ. ಇದು ನಮಗೆ ಇದು ಕೂಡ ಅಲ್ಲ. ಉತ್ತರ ಯಾವುದು? ಸೆಪ್ಟೆಂಬರ್ 16 ಏನಿದೆ ಅಂದರೆ ಓಜೋನ್ ದಿನವನ್ನು ಆಚರಿಸುವಂತಹ ದಿನವಾಗಿದೆ. ಇದನ್ನು ನಾವು ಎಲ್ಲ ತಿಳ್ಕೊಬೇಕು. ಇದು ಜೂನ್ ಪರಿಸರ ದಿನ. ಈ ಥರ ನಾವು ಈ ದಿನಗಳನ್ನು ಎಲ್ಲನೂ ತಿಳ್ಕೊಂಡ್ರೆ ನಮಗೆ ಸಿಗ್ತದೆ ನೋಡಿ. ಓಕೆನಾ? ನೆಕ್ಸ್ಟು 22ನೇ ಕ್ವಶನ್. ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ. ಎದರ ಮೂಲಕ ಸಾಧ್ಯ? ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ. ರಾಷ್ಟ್ರೀಯ ಉದ್ಯಾನವನಗಳು, ಜೀಮ್ಸ್ ಪ್ಲಾಸ್ಮಾ ಬ್ಯಾಂಕುಗಳು, ವನ್ಯಜೀವಿ ಧಾಮಗಳು, ಜೈವಿಕ ಸಂರಕ್ಷಣಾ ವಲಯಗಳು. ಇಲ್ಲಿ ಪ್ರೆಸೆಂಟಾಗಿ ಪ್ರಚಲಿತ ಘಟನೆಗಳು ಬರೋ ಹಾಗೆ ಇಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಓಪನ್ ಮಾಡಿದ್ದಾರೆ. ಏನು ಓಪನ್ ಮಾಡಿದ್ದಾರೆ? ಸಂರಕ್ಷಣೆ ಮಾಡಲಿಕ್ಕೆ ಇದು ಜೀಮ್ ಪ್ಲಾಸ್ಮಾ ಬ್ಯಾಂಕುಗಳು. ಇದು ಸರಿಯಾದ ಉತ್ತರ. ಓಕೆನಾ? ಇದು ಉತ್ತರ ತಪ್ಪು. ನಮಗೆ ಬೇಕಾಗಿರುವಂಥ ಉತ್ತರ 2. ಓಕೆನಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ರಶ್ನೆ ನಂಬರ್ 23. ಏನಿದೆ ಅಂದರೆ ಕ್ವಶನ, ಅರಣ್ಯವು ಜನರಿಂದ ಜನರಿಗಾಗಿ ಎಂಬುದು ಸಂಬಂಧಿಸಿರುವುದು. ಜನರಿಂದ ಜನರಿಗಾಗಿ ಎಂಬುದು ಯಾವುದು? ಇದರಲ್ಲಿ ರೇಷ್ಮೆ ಕೃಷಿ, ಸಾಮಾಜಿಕ ಅರಣ್ಯ, ಕೃಷಿ ಅರಣ್ಯ, ಅರಣ್ಯ ಬೆಳೆಸುವಿಕೆ. ಉತ್ತರ ಇದು ತಪ್ಪು. ನಮಗೆ ಈ ಎರಡರಲ್ಲಿ ಕನ್ಫ್ಯೂಷನ್ ಇರ್ತದೆ. ಸಾಮಾಜಿಕ ಅರಣ್ಯ, ಅರಣ್ಯ ಬೆಳೆಸುವಿಕೆ. ನಾವು ಜನರಿಂದ ಜನರಿಗಾಗಿ ಎಂಬುದನ್ನು ಸಂಬಂಧಿಸಿರುವುದು ಯಾವುದು ಅಂದರೆ ಸಾಮಾಜಿಕ ಅರಣ್ಯ. ಓಕೆನಾ? ಇದು ತಪ್ಪು. 23ನೇದಕ್ಕೆ 2ನೇ ಉತ್ತರ ಸರಿಯಾದದ್ದು. 24. ಕ್ವಶನ್ ನಂಬರ್ 24. ಜೈವಿಕ ಅಡಚಣೆ ಮತ್ತು ಮಾನವ ಮಧ್ಯೆ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಯಾವುದು? ಮೌನ ಕಣಿವೆಯಲ್ಲಿ, ಕನ್ನಾರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ, ಭರತ್ಪುರ್ ವನ್ಯಧಾಮದಲ್ಲಿ, ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಯಾವುದರಲ್ಲಿ? ಎಲ್ಲರಿಗೂ ಗೊತ್ತಿರುವಂಥದ್ದು ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಇವೆಲ್ಲ ಆಗೋದಿಲ್ಲ, ಇದು ಮಾತ್ರ ಆಗ್ತದೆ. ಓಕೆನಾ? ಉತ್ತರ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಪ್ರಶ್ನೆ ನಂಬರ್ 25 ಏನಂತ ಇದೆ ಅಂದರೆ, ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯೇ ಯೋಜನೆ ಹೀಗೆಂದು ವ್ಯಾಖ್ಯಾನಿಸಿದವರು. ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯೇ ಯೋಜನೆ ಹೀಗೆಂದು ವ್ಯಾಖ್ಯಾನಿಸಿದವರು ಡಾಕ್ಟರ್ G.A. ಸ್ಟೀವನ್ಸನ್, ಬಲ್ಲಾರ್ಡ್, ಡಾಕ್ಟರ್ ವಿಲಿಯಂ ಎಚ್ ಕಿಲ್ಪ್ಯಾಟ್ರಿಕ್, ಡೇವೆ. ಇದರಲ್ಲಿ ಯಾರು? ಇದರಲ್ಲಿ
ನೋಡಿ, ಎಲ್ಲ ವಿಜ್ಞಾನಿಗಳ ಬಗ್ಗೆ ನಮಗೆ ಗೊತ್ತಿದ್ದರೆ ಇಂಥವೆಲ್ಲ ಹೇಳಲಿಕ್ಕೆ ಆಗ್ತದೆ. ಅರ್ಧಂಬರ್ಧ ತಿಳ್ಕೊಂಡ್ರೆ ಯಾವುದೂ ಕೂಡ ನೆನಪುಳಿದಿಲ್ಲ. ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯೇ ಯೋಜನೆ. ಹೀಗೆಂದು ಹೇಳಿದವರು ಯಾರು? ಹೀಗೆಂದು ಹೇಳಿದವರು ಯಾರು ಅಂದರೆ ಕಿಲ್ ಪ್ಯಾಟ್ರಿಕ್. ಯೋಜನೆ ಇಲ್ಲಿ ಬರ್ತದೆ ನೋಡಿ, ಚಟುವಟಿಕೆ ಯೋಜನೆ. ಈ ಉತ್ತರ ಈ ಎಲ್ಲಿ ಬಂದರೂ ಕೂಡ ನೀವು ಇದನ್ನು ಹೇಳಬೇಕಾಗ್ತದೆ. ಏನು ಹೇಳಬೇಕಾಗ್ತದೆ? ಕಿಲ್ ಪ್ಯಾಟ್ರಿಕ್. ಇಲ್ಲಿ ಕಿಲ್ ಪ್ಯಾಟ್ರಿಕ್ ಅನ್ನುವಂಥ ಉತ್ತರ ಸರಿಯಾದಂಥ ಡಾಕ್ಟರ್ ವಿಲಿಯಂ ಹೆಚ್ ಕಿಲ್ ಪ್ಯಾಟ್ರಿಕ್ ಅನ್ನುವಂಥ ಉತ್ತರ ಸರಿಯಾಗಿದೆ. ಯಾಕಂದರೆ ಯೋಜನೆ ಮತ್ತು ಚಟುವಟಿಕೆ ಯೋಜನೆ ಅಂತ ಬಂದ್ರೇ ಕಿಲ್ ಪ್ಯಾಟ್ರಿಕ್ ಅಂತ ನೆನಪಿಟ್ಕೋಬೇಕು. ಅದು ತುಂಬ ಸತಿ ಕೇಳಿದ್ದಾರೆ ಅದನ್ನು. ಎಲ್ಲರೂ ಅದನ್ನು ನೆನಪಿಟ್ಕೊಂಡ್ರೆ ತುಂಬ ಉಪಯುಕ್ತ. ಕ್ವಶನ್ ನಂಬರ್ 26, ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆಯು ಹೇಗಿರ್ತದೆ? ಬಹು ಆಯಾಮದ ತಕ್ತೆ, ದ್ವಿ ಆಯಾಮದ ತಕ್ತೆ, ತ್ರಿ ಆಯಾಮದ ತಕ್ತೆ, ಏಕ ಆಯಾಮದ ತಕ್ತೆ. ಇಲ್ಲಿ ಏನಿದೆ ನೋಡಿ, ಪ್ರಶ್ನೆ ನಂಬರ್ 26, ವಿಜ್ಞಾನದ ವಿಷಯದ ಪ್ರಶ್ನೆ ಪತ್ರಿಕೆ ನೀಲಿ ನಕ್ಷೆಯು ಯಾವ ಆಯಾಮದಲ್ಲಿರುತ್ತದೆ? ವಿಜ್ಞಾನ ವಿಷಯಕ್ಕೆ ಇಲ್ಲಿ ದ್ವಿ, ತ್ರಿ, ಏಕ ಇವು ಎಕ್ಯುರೇಟ್ ಆದಂಥ ಕ್ವಶನ್ಗಳು. ಆದರೆ ಬಹು ಆಯಾಮ ಅನ್ನುವಂಥದ್ದು ಒಂದು ವಿಜ್ಞಾನದಲ್ಲಿ ಬರುವಂತಹ ಒಂದು ಮೆಥಡ್. ಇವೆಲ್ಲ ವಿಜ್ಞಾನದಲ್ಲಿ ಇಲ್ಲ, ಇದು ಮಾತ್ರ ವಿಜ್ಞಾನದಲ್ಲಿ ಬರ್ತದೆ. ಇವು ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಬರುವಂಥ ಆಯಾಮಗಳು. ಓಕೆನಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಜ್ಞಾನ ಸ್ವಲ್ಪ ಮಟ್ಟಿಗೆ ನಾವು ದ್ವಿ, ತ್ರಿ, ಏಕ ಅಂತ ತಗೊಂಡ್ರೆ ಇಲ್ಲಿ ನೀಲಿ ನಕ್ಷೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಬಹು ಆಯಾಮಗಳನ್ನು ತಗೊಂಡ್ರೇ ಆಗೋದು. ಪ್ರಶ್ನೆ ನಂಬರ್ 27, ಸಂಕಲನ ಮೌಲ್ಯಮಾಪನಕ್ಕೆ ಇದು ಉದಾಹರಣೆಯಾಗಿದೆ. ಸಂಕಲನ ಮೌಲ್ಯಮಾಪನಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಇಲ್ಲಿ ನೈದಾನಿಕ ಪರೀಕ್ಷೆಗಳ ನಿರ್ವಹಣೆ. ಸಂಕಲನ ಅಂದ್ರೆ ಅರ್ಥ ಮಾಡ್ಕೋಬೇಕು. ಸಂಕಲನ ಅಂದರೆ ಒಂದು ಪರೀಕ್ಷೆ ನಡೆಯುವಂಥ ಕೆಲಸ. ಇದು ನೈದಾನಿಕ ಪರೀಕ್ಷೆಗಳ ನಿರ್ವಹಣೆ. ಇದು ಕೂಡ ಆಗೋದಿಲ್ಲ. ಮುಂದಿನ ಉತ್ತರಗಳನ್ನು ನೋಡ್ತಾ ಹೋಗೋಣಂತೆ. ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರಶ್ನಿಸುವುದು, ಘಟಕ ಪರೀಕ್ಷೆಗಳನ್ನು ನಡೆಸುವುದು, ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ. ಇದರಲ್ಲಿ ಯಾವುದು ಬರ್ತದೆ ಅಂದರೆ ಇಲ್ಲಿ ನಮಗೆ ಸಂಕಲನಾತ್ಮಕ ಅಂದರೆ ವಾರ್ಷಿಕ ಪರೀಕ್ಷೆ ಬರ್ತದೆ. ಸಂಕಲನಾತ್ಮಕ ಅಂದ್ರೆ ವಾರ್ಷಿಕ ಪರೀಕ್ಷೆ. ಅದು ನೆನಪಿರಲಿ ಎಲ್ಲರಿಗೂ. ಏನಂದರೆ ಸಂಕಲನ ಅಂತ ಬಂತ ಅಂದರೆ ವಾರ್ಷಿಕ ಪರೀಕ್ಷೆ ಮಾತ್ರ ಇರ್ತದೆ. ಇವೆಲ್ಲ ರಾಂಗು. ಸರಿಯಾದ ಉತ್ತರ ವಾರ್ಷಿಕ ಪರೀಕ್ಷೆ. ಪ್ರಶ್ನೆ ನಂಬರ್ 28, ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟವು ಯಾವುದು ಅಂದರೆ ಅನುಕರಣೆ, ಸ್ವಾಭಾವಿಕತೆ, ಸ್ವೀಕರಿಸುವಿಕೆ, ವಿಶ್ಲೇಷಣೆ. ಇದರಲ್ಲಿ ಯಾವುದು ಜ್ಞಾನ ವಲಯಕ್ಕೆ ಸಂಬಂಧಿಸಿರುವುದು? ಅನುಕರಣೆ ಜ್ಞಾನಕ್ಕೆ ಅಷ್ಟೊಂದು ಬರೋದಿಲ್ಲ, ಇದು ರಾಂಗ್ ಆಗ್ತದೆ. ಮತ್ತು ಸ್ವಾಭಾವಿಕತೆಯೂ ಕೂಡ ಬರೋದಿಲ್ಲ. ವಿಶ್ಲೇಷಣೆ ಮತ್ತು ಸ್ವೀಕರಿಸುವಿಕೆ ಇವೆರಡು ಏನಾಗ್ತವೆ? ಸ್ವಲ್ಪ ಇದರಲ್ಲಿ ಕನ್ಫ್ಯೂಷನ್ ಆಗ್ತದೆ. ಜ್ಞಾನಕ್ಕೆ ಪಡಿಸುವುದಂದರೆ ನಿರ್ದಿಷ್ಟವಾದದ್ದು ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ 2 ಆಗ್ತದೆ, ಸ್ವೀಕರಿಸುವಿಕೆ. ಇದು ಏನಾಗ್ತದೆ? ರಾಂಗ್ ಆಗ್ತದೆ. ಉತ್ತರ 28ಕ್ಕೆ ಸ್ವೀಕರಿಸುವಿಕೆ. ಓಕೆನಾ? 29, ಪ್ರಶ್ನೆ ನಂಬರ್ 29 ಏನಿದೆ ಅಂದರೆ ಮೆದು ಮೂಳೆ ರೋಗವು ಮುಖ್ಯವಾಗಿ ಇದರ ಕೊರತೆಯಿಂದ ಉಂಟಾಗುತ್ತದೆ. ಎಲ್ಲತ್ತದೆ ವಿಟಮಿನ್ ಇದ್ದಾವೆ ಇಲ್ಲಿ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಇವು ನಮ್ಮ ನಿಯಂತ್ರಕಗಳು, ರಕ್ಷಣೆಗಳು, ವಿಟಮಿನ್ಸ್ಗಳು ಅಂತ. ಇಲ್ಲಿ ರೋಗ ಬಂದಿದೆ, ಇದಕ್ಕೆ ನಾವು ಕಾಪಾಡಲಿಕ್ಕೆ ಯಾವುದು ಉಪಯೋಗ ಆಗ್ತದೆ? ಇಲ್ಲಿ ಯಾವ ಕೊರತೆಯಿಂದ ಬರ್ತದೆ ನಮಗೆ ಈ ರೋಗ ಅಂತಂದರೆ ಉತ್ತರ ನೋಡಿ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಡಿ, ವಿಟಮಿನ್ ಸಿ. ಇದರಲ್ಲಿ ಬರುವಂಥ ಉತ್ತರ ಯಾವುದು? ಮೂಳೆಗೆ ಸಂಬಂಧಪಟ್ಟಿರುವಂಥದ್ದು ವಿಟಮಿನ್ ಡಿ ಇರ್ತದೆ. ಓಕೆನಾ? ಇವೆಲ್ಲ ಬೇರೆ ಬೇರೆಕೆ ಇರ್ತವೆ. ಇದನ್ನೆಲ್ಲ ನೀವು ಒಂದು ಸತ ಬೇರೆ ಬುಕ್ಗಳನ್ನು ಎಲ್ಲ ರೆಫರ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮಗೆ ಇದು ಇನ್ನೂ ನಮಗೆ ಮುಂದೆ ಇದ್ರ ಬಗ್ಗೆ ಎಲ್ಲ ಹೇಳಿ ಅಂದರೆ ವಿಟಮಿನ್ಸ್ಗಳ ಬಗ್ಗೆ ಕೂಡ ಒಂದು ಲೆಸನನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ಪ್ರಶ್ನೆ ನಂಬರ್ 30 ಇದೆ. ಪ್ರಶ್ನೆ ನಂಬರ್ 30, ಮೃದ್ವಂಗಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ಗಳು ಏನಂದರೆ ತುಂಬ ಸಲ ಚೇಂಜ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಒಂದು ಗೌರ್ಮೆಂಟ್ದವರು ಉತ್ತರವನ್ನು ಇಟ್ಟಿದ್ದಾರೆ, ನಾವು ಅದನ್ನು ಇಡಬೇಕಾಗ್ತದೆ. ಮೃದ್ವಂಗಿಗಳಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದರಲ್ಲಿ ಇರುವಂಥ ಉತ್ತರಗಳು 2-3 ಸತ ರಿವಿಷನ್ ಮಾಡಿ ಬಿಟ್ಟಿದ್ದಾರೆ. ಎಲ್ಲ ಉತ್ತರಗಳನ್ನು ಬಂದು ಹೋಗಿದ್ದಾವೆ, ಆದರೆ
ಸರಿಯಾದ ಉತ್ತರ ಎಲ್ಲರೂ ಹೇಳುವುದೇ ಇದೆ. ಬಸವನ ಹುಳು. ಮೃದ್ವಂಗಿ ಅಂದರೆ ಬಸವನ ಹುಳುನೇ ಆಗ್ತದೆ. ಚೇಳುನೂ ಆಗಲ್ಲ, ಜಿಗಣೆ ಆಗಲ್ಲ, ನಕ್ಷತ್ರ ಮೀನು ಕೂಡ ಅಲ್ಲ, ಆಗ್ತವೆ, ಅವು ಕೂಡ ಆಗ್ತವೆ. ಆದರೆ ಇದರಷ್ಟು ಏನು ಮೃದುವಾಗಿರುವಂಥ ಮೃದ್ವಂಗಿ ಅಲ್ಲ. ಅದಕ್ಕಾಗಿ ಬಸವನ ಹುಳು ಮೃದ್ವಂಗಿ. ಓಕೆನಾ? ಇಷ್ಟೊತ್ತಿನವರೆಗೆ ನಾನು 30 ಕ್ವಶನ್ಗಳನ್ನು ನಿಮಗೆ 2015ರಲ್ಲಿ ನಡೆದಿರುವಂತಹ ಫಸ್ಟ್ ಪೇಪರ್ EVS ಪರಿಸರ ಅಧ್ಯಯನ ಈ ವಿಷಯದ ಮೇಲೆ ನಾನು ನಿಮಗೆ ಇಷ್ಟೊತ್ತಿನವರೆಗೆ ನಿಮಗೆ ಹೇಳಿದ್ದೀನಿ. ತುಂಬ ಟೈಮ್ ತೊಗೊಂಡಿದ್ದೀನಿ ಹೇಳಲಿಕ್ಕೆ. ನೀವು ಅರ್ಧಂಬರ್ಧ ತಿಳ್ಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗೋದಿಲ್ಲ. ಇದನ್ನೆಲ್ಲ ಪೂರ್ಣವಾಗಿ ನೋಡಿ ಯಾವ ಕ್ವಶನ್ನು ಎಲ್ಲಿ ಬಂದಿದ್ದಾವೆ, ಹ್ಯಾಂಗೆ ಬಂದಿದ್ದಾವೆ, ಇದು ಎಷ್ಟು ಇದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಮತ್ತು ಹೇಗೆ ಬಿಡಿಸಬೇಕು ಅಂತ ನಾನು ಹೇಳಿಕೊಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮಗೆ ನಾನು ಹೇಳಿರೋದು ಅರ್ಥ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇದಕ್ಕೆ ಒಂದು ಲೈಕ್ ಕೊಡಿ, ಮತ್ತು ಒಂದು ಮೆಸೇಜ್ ಮಾಡಿ. ನಿಮ್ಮ ಮೆಸೇಜ್ಗಾಗಿ ನಾನು ಕಾಯುತ್ತಿರ್ತೇನೆ. ಅಕಸ್ಮಾತ್ ನೀವು ಮೆಸೇಜ್ ಮಾಡಿ ಮುಂದಿನ ಇದೇ ಥರ ಇರುವಂಥ ಕ್ವಶನ್ ಪೇಪರನ್ನು ಬಿಡಿಸಿ ಹೇಳಿ ಅಂತಂದರೆ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಾನು ಬಿಡಿಸಿ ಹೇಳ್ತಾ ಇರ್ತೇನೆ. ಪೇಪರ್ 1, ಪೇಪರ್ 2 2 ಸಬ್ಜೆಕ್ಟ್ ವೈಸನ್ನು ನಾನು ಕೇಳೋಕ್ಕೆ ಹೋಗಲ್ಲ. ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ನಾನು ಮುಗಿಸ್ಕೊಡ್ಬೇಕು ಅಂತ ಮಾಡಿದ್ದೀನಿ, ಮುಗಿಸ್ಕೊಡ್ತೀನಿ. ಯಾರು ನನ್ನ ಚಾನಲನ್ನು ಪೂರ್ತಿಯಾಗಿ ನೋಡಿ ಒಂದು ಕಮೆಂಟ್ ಹಾಕ್ತೀರಾ, ಅದೇ ನನಗೆ ಒಂದು ಕೊಟ್ಟಿರುವಂಥ ಒಂದು ದೊಡ್ಡ ಉಡುಗೊರೆ. ನೀವು ಅದನ್ನು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಾಡಿದ ಮೇಲೆ ನನಗೆ ಒಂದು ಮೆಸೇಜ್ ಮಾಡಿದರೆ ಅದೇ ನನಗೆ ಅರ್ಥ ಆಗೋದು. ನಿಮ್ಮ ಉತ್ತರ ನನಗೆ ಅದೇ, ಬೇರೆ ಏನೂ ಗೊತ್ತಾಗೋದಿಲ್ಲ. ಯಾರಿಗೆ ಏನು ಬೇಕು ಅಂತ ತುಂಬ ಜನ ಬಿಡಿಸಿದ್ದಾರೆ. ಯೂಟ್ಯೂಬಲ್ಲಿ ತುಂಬ ಜನ ಕ್ವಶನ್ ಪೇಪರನ್ನು ಬಿಡಿಸಿದ್ದಾರೆ. ಅವರು ಯಾವ ಥರ ಬಿಡಿಸಿದ್ದಾರೆ, ನಾನು ಯಾವ ಥರ ಬಿಡಿಸಿದ್ದೀನಿ ಅಂತ ನೀವು ಕೇಳಿ ತಿಳ್ಕೊಳ್ಳೋರಿಗೆ ಅರ್ಥ ಆಗೋದು. ನಾವು ನಮ್ಮ ಶೈಲಿಯಲ್ಲಿ ನಾವು ಹೇಳಿರ್ತೇವೆ. ನಿಮಗೆ ಅದು ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಖಂಡಿತ ನನ್ನ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಇಷ್ಟೊತ್ತನ ನೀವು ಟೈಮನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಚಿರಋಣಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ಥ್ಯಾಂಕ್ ಯು. ಬಾಯ್ ಬಾಯ್.